ನಮ್ಮಲ್ಲಿ ಒಂದು ಮಾತಿದೆ, ಅದಕ್ಕೆ ಲೋ ಎಂಬಿಷನ್ ಇಸ್ ಅ ಕ್ರೈಮ್ ಅಂತಾರೆ. ಅಂದ್ರೆ ಬಹಳ ಯಾವುದೇ ಉದ್ದೇಶವಿಲ್ಲದೆ ಒಂದು ಸಣ್ಣ ಒಂದು ವಿಷಯವನ್ನು ಇಟ್ಟುಕೊಂಡು ಅದನ್ನು ಸಾಧಿಸಿಬಿಟ್ಟು ಆಯ್ತು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಂಬಂತ ಜನರು ನಾವು ಯಾಕೆ ಬಿಟ್ಟಿದ್ದೇವೆ. ಆದರೆ ಆಲ್ವೇಸ್ ಲೋ ಎಂಬಿಷನ್ ಇಸ್ ಅ ಕ್ರೈಮ್ ಅಂತಂದ್ರೆ ಏನು? ಯಾವುದೇ ಒಂದು ನನ್ನ ಆಕಾಂಕ್ಷೆಯನ್ನ ಇಟ್ಟುಕೊಳ್ತೀನಲ್ಲ, ಬಹಳ ಚಿಕ್ಕದಾದ ಒಂದು ಆಕಾಂಕ್ಷೆ ಇಟ್ಕೊಂಡ್ಬಿಟ್ಟು ಅದನ್ನು ಸಾಧಿಸಿಬಿಟ್ರೆ ಜೀವನದಲ್ಲಿ ಎಲ್ಲ ಸಾಧಿಸಿಬಿಟ್ಟೆ ಅಂತ ಹೇಳುವಂತ ಒಂದು ಮಾತಿದೆ. ಇದನ್ನು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಅನೇಕ ಕಡೆ ಈ ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡೋಕ್ಕೆ ಬೇರೆ 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 ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕಿನ ಪ್ರದೇಶಗಳಲ್ಲಿ ಕೆಲವೊಂದು ಕಡೆ ಹೋದಾಗ ಆ ಕಾಲೇಜು ಅಥವಾ ಆ ಕಾಲೇಜುಗಳು ಬಹಳ ಗ್ರಾಮದಿಂದ ಬಹಳ ದೂರದಲ್ಲಿರ್ತವೆ. ಅಲ್ಲಿ ಅದನ್ನ ಒಂದು ಕಾಲೇಜ್ ಕಟ್ಟಿರ್ತಾರೆ, ದೊಡ್ಡದಾದೊಂದು ಕಾಲೇಜ್ ಇರ್ತದೆ, ಎಲ್ಲ ಇರ್ತದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೆ ಇದೆ, ಅಥವಾ 10 ಗಂಟೆಯಿಂದ 6 ಗಂಟೆವರೆಗೆ ಅಲ್ಲಿ ಕ್ಲಾಸಸ್ ನಡೀತಾವೆ. ಅಂತಂದ್ರೆ ನಾನು ಕಂಡುಕೊಂಡಂತೆ 10 ಗಂಟೆ ಆದ್ಮೇಲೆ 2 ಗಂಟೆವರೆಗೆ ಮಾತ್ರ ವಿದ್ಯಾರ್ಥಿಗಳು ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. 2 ಗಂಟೆ ಆದ್ಮೇಲೆ ಅಲ್ಲಿಂದ ವಿದ್ಯಾರ್ಥಿಗಳು ಬಹಳ ವಿರಳವಾಗಿ ಅಲ್ಲಿ ಸಿಗ್ತಾರೆ. ಅದು ಇಡೀ ಕಾಲೇಜ್ ಇರೋದು, ಅದರ ಅವಧಿ 10ರಿಂದ 9ರಿಂದ 6ರವರೆಗೆ ಇದ್ರೂ ಕೂಡ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕಾಣೋದು 10ರಿಂದ 2ರವರೆಗೆ ಮಾತ್ರ ಇರ್ತದೆ. ಇದಕ್ಕೆ ಒಂದು ಕಾರಣನೂ ಇರಬಹುದು. ಯಾಕಂದ್ರೆ 10 ಗಂಟೆಗೆ ಒಳಗಡೆ ಬಂದಿದ್ದಾರೆ, ಬೇರೆ ಬೇರೆ ದೂರದ ಗ್ರಾಮಗಳಿಂದ ಬಂದಿದ್ದಾರೆ, ಪಾಪ ಬಂದಿದ್ದಾರೆ, ಹೋಗ್ಬೇಕಲ್ಲ, ಮನೆಗೆ ಹೋಗ್ಬೇಕು, ಮತ್ತಿಲ್ಲಿ ಬಸ್ಸಿನ ಸೌಲಭ್ಯ ಇಲ್ಲ ಅಂತ ಅಂದ್ಕೊಂಡಾದ್ರೆ 2 ಗಂಟೆಗೆ ಒಂದು ಬಸ್ ಇದೆ ಅಂತಂದ್ರೆ 2 ಗಂಟೆಗೆ ಬಸ್ಸಿನಲ್ಲಿ ನಾವು ಹೋಗ್ಬಿಟ್ರೆ ಆಯ್ತು ಅಂತ ಒಂದು ತಿಳ್ಕೊಂಬಂತ ಸಂದರ್ಭ ಇದೆ. 2 ಗಂಟೆಗೆ ವಿದ್ಯಾರ್ಥಿಗಳು ಆಗ್ತವೆ. ಅಲ್ಲಿಯವರೆಗೆ ಏನ್ ಮಾಡ್ತಾರೆ ಅಂದ್ರೆ ಇವನ್ನೆಲ್ಲ ನೋಡಿಕೊಂಡೇ ಕಾಲೇಜಿನಲ್ಲಿ ಕೂಡ ಕೆಲವೊಂದ್ಸರಿ ಪ್ರೊಫೆಸರ್ಸು, ಕೆಲವೊಂದು ಪ್ರಿನ್ಸಿಪಾಲ್ಸ್ 10ರಿಂದ 2ರವರೆಗೆನೆ ಕಾಲೇಜಿನಲ್ಲಿ ಮಹತ್ವದ ವಿಷಯಗಳನ್ನು ಕುರಿತು ಅದರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಿಬಿಟ್ಟಿರ್ತಾರೆ. ಅದರ ಮುಂದಿನ ನಂತರ ವಿದ್ಯಾರ್ಥಿಗಳು ಬಹಳ ಇರ್ತಾರೆ. ಯಾವುದೋ ಒಂದು ಕ್ಲಾಸ್ ಇರ್ತದೆ, ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ಎಂಬುದು ನಾನು ನೋಡಿದೆ. ಆದರೆ ಅಲ್ಲಿರ್ತಕ್ಕಂಥ ಲೈಬ್ರರಿ ಏನಿದೆ, ಅಲ್ಲಿರ್ತಕ್ಕಂಥ ಗ್ರಂಥಾಲಯ ಏನಿದೆಲ್ಲ, ಅದು 10ರಿಂದ 6ರವರೆಗೆ ತೆರೆದಿರ್ತದೆ. ಆದರೆ ವಿದ್ಯಾರ್ಥಿಗಳಾದವರು ಅಲ್ಲಿ 10ರಿಂದ 2 ಇದ್ದು 2 ಗಂಟೆಗೆ ತಿರುಗಿ ಹೋಗುವಂತ ಸಂದರ್ಭ ನಾನು ನೋಡಿದ್ದೇನೆ. ನಾನು ಅವಾಗ ಏನ್ ಮಾಡಿದ್ದೆ ಅಂತಂದ್ರೆ, ಆ ಗ್ರಂಥಾಲಯದಲ್ಲಿ ಹೋಗಿ ಏನೇನು ಪುಸ್ತಕಗಳಿವೆ, ನನಗೆ ಪುಸ್ತಕಗಳನ್ನು ಓದೋ ಹವ್ಯಾಸ ಹೆಚ್ಚಿರೋದ್ರಿಂದ ಅಲ್ಲಿ ಗ್ರಂಥಾಲಯಕ್ಕೆ ಹೋದೆ. ನಾನು ಅನೇಕ ಅದ್ಭುತವಾದ, ಅನೇಕ ಅಸಾಧಾರಣ ಪುಸ್ತಕಗಳು, ಬಹಳ ಚೆನ್ನಾಗಿರುವಂತ ಪುಸ್ತಕಗಳು ಅಲ್ಲಿವೆ. ಎಲ್ಲ ಇಂಗ್ಲಿಷ್ ಪುಸ್ತಕ ಇವೆ, ಕನ್ನಡದ ಪುಸ್ತಕಗಳಿವೆ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಿದ್ಧ ಆಗಬಲ್ಲಂತ ಅನೇಕ ಪುಸ್ತಕಗಳು ಅಲ್ಲೆಲ್ಲ ಇವೆ. ಅವೆಲ್ಲ ಕಪಾಟಿನಲ್ಲಿ ಹಾಗೆ ಇವೆ. ಆದರೆ ಅಲ್ಲಿ ಅನೇಕ ನ್ಯೂಸ್ ಪೇಪರ್ಸ್ ಇವೆ, ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಇವೆ, ಕನ್ನಡ ನ್ಯೂಸ್ ಪೇಪರ್ಸ್ ಇವೆ, ಎಲ್ಲ ನ್ಯೂಸ್ ಪೇಪರ್ಸ್ ಇವೆ, ಎಲ್ಲವೂ ಇವೆ, ಪುಸ್ತಕಗಳಿವೆ, ಅನೇಕ ಹೊಸ ಹೊಸ ಜ್ಞಾನವನ್ನು ಕೊಡಬಲ್ಲಂತ ಮಹತ್ವದ ಪುಸ್ತಕಗಳಿವೆ, ಎಲ್ಲ ಇವೆ. ಆದರೆ 2 ಗಂಟೆಯಿಂದ 6 ಗಂಟೆವರೆಗೆ ನಮಗೆ ಸಮಯ ಇತ್ತಲ್ಲ, ಕಾಲೇಜ್ ಇದೆ, ಕಾಲೇಜ್ ಮುಚ್ಚೋದು 6 ಗಂಟೆಗಾದ್ರೆ 2ರಿಂದ 6ರವರೆಗೆ ನಮ್ಮ ವಿದ್ಯಾರ್ಥಿಗಳು ಮನೆಗೆ ಹೋಗುವ ಆತರ ತೋರದೆ ಅಕಸ್ಮಾತ್ ಆಗಿ ಅದನ್ನ 2ರಿಂದ 6ರವರೆಗೆ ಆ ಗ್ರಂಥಾಲಯದಲ್ಲಿ ಕೂತು ಅದರ ಒಂದು ರೀತಿಯಿಂದ ಅನನ್ಯವಾದ ಒಂದು ರೀತಿಯಿಂದ ತಮ್ಮನ್ನು ತೊಡಗಿಸಿಕೊಂಡು ಅಭ್ಯಾಸ ಮಾಡಿದ್ರೆ ಅದು ಎಷ್ಟು ಸರಿಯಾಗ್ತಿತ್ತಲ್ಲ ಅಂತ ಅನಿಸ್ತದೆ. ನಾವು ಕೆಲವೊಂದ್ಸರಿ ಮಾತಾಡೋದುಂಟು, ಗ್ರಾಮೀಣದ ಪರಿಸರದಿಂದ ಬಂದಂತ ವಿದ್ಯಾರ್ಥಿಗಳು ಅವರಿಗೆ ಅನೇಕ ಅವರದೇ ಆದಂತ ಒಂದು ಕೀಳರಿಮೆಗಳು ಇರ್ತವೆ ಅಂತ ನಾವು ಹೇಳ್ತೇವೆ. ಆ ಕೀಳರಿಮೆಗಳು ನಾವು ತಿಳ್ಕೊಂಡದ್ದು ತಪ್ಪು. ನಾವು ಆಮೇಲೆ ನೋಡ್ಕೊಂಡದ್ದು ಏನಂತಂದ್ರೆ, ಗ್ರಾಮೀಣ ಪರಿಸರದಿಂದ ಬಂದವರನ್ನೇ ಬಹಳ ದೊಡ್ಡ ಅಧಿಕಾರಿಗಳಾಗಿ ಬಹಳ ಎತ್ತರದ ಸ್ಥಾನವನ್ನು ಏರಿದಂಥವ್ರನ್ನೇ ನಾವು ನೋಡಿದ್ದೇವೆ. ಇಲ್ಲಿ ಶಹರದಲ್ಲಿ ಇರ್ತಕ್ಕಂಥ ಜನರದ್ದು ಅವ್ರದ್ದು ಒಂದು ತರನಾದ ಬದುಕಾದ್ರೆ, ಗ್ರಾಮೀಣ ಪರಿಸರದಿಂದ ಬಂದಂತ ಜನರಿಗೆ ಅದು ಅದರದ್ದೇ ಆದಂತ ಅವರಿಗೆ ಅವಕಾಶಗಳಿವೆ. ಅದನ್ನು ಅವಕಾಶಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ರೆ ಅವರ ಜೀವನದಲ್ಲಿ ಬರ್ತಾರೆ. ಬಂದಂತ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ಈಗ ನಾನು ಒಂದು ರೀತಿಯಿಂದ ಒಂದು ಸರ್ವೇ ಸಾಧಾರಣ ಒಬ್ಬ ಗ್ರಾಮೀಣ ಭಾಗದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ ಒಂದು ತನ್ನ ವಲಯದಲ್ಲಿ ಒಂದು ಚಕ್ರವನ್ನು ಕಟ್ಟಿಕೊಂಡ್ಬಿಟ್ಟಿದ್ದಾನೆ, ಒಂದು ಸುತ್ತನ್ನು ಕಟ್ಟಿಕೊಂಡ್ಬಿಟ್ಟಿದ್ದಾನೆ. ಇದರ ಆಚೆ ನಾನು ಹೋಗಲಾರೆ, ನನಗೇನೋ ಒಂದು ರೀತಿಯಿಂದ ಯಾವುದೋ ಒಂದು ಗೌರ್ಮೆಂಟ್ನಲ್ಲಿ ಅಥವಾ ಒಂದು ಸರ್ಕಾರದ ಕೆಲಸದಲ್ಲಿ ಏನೋ ಒಂದು ದ್ವಿತೀಯ ದರ್ಜೆ ಗುಮಾಸ್ತನಾಗಿ ಸಿಕ್ಬಿಟ್ರೆ ಬಹಳ ಚೆನ್ನಾಗಾಯ್ತು, ಒಂದಾಯ್ತು, ಅಥವಾ FDC ಆಗಿಬಿಟ್ರೆ ಸಾಕು ಅಂತ ಒಂದು ಕಲ್ಪನೆ ಇಟ್ಟುಕೊಂಡಿರಬಹುದೇನೋ. ಆದರೆ ಆ ವಿದ್ಯಾರ್ಥಿಯ
ಎಲ್ಲಿ ಎಷ್ಟು ಯೋಗ್ಯತೆ ಇದೆ ಅಂದ್ರೆ ಒಬ್ಬ ಹಿರಿಯ ಅಧಿಕಾರಿ ಆಗುವಂತ ಯೋಗ್ಯತೆ ಇದೆ. ಆದ್ರೆ ಅವನು ಕಲ್ಪಿತವಾದ ಒಂದು ಕೀಳರಿಮೆ ಏನನ್ನು ಮಾಡ್ತದಂದ್ರೆ ಅವನನ್ನ ಒಂದು ರೀತಿಯಿಂದ ನನಗೆ ಇಷ್ಟ ಆದ್ರೆ ಸಾಕು, ಇಷ್ಟಿಂದ ನಾನು ಸಂತೃಪ್ತನಾಗಿ ಹೋಗ್ತೇನೆ ಅಂತ ಹೇಳುವಂತ ಒಂದು ಮಾತಿದೆ. ಆದ್ರೆ ಅಸಂತೋಷವೇ ಏಳಿಗೆ ಮೂಲ ಅಂತಾರೆ. ಅಂದ್ರೆ ಯಾವಾಗಲೂ ಜೀವನದಲ್ಲಿ ಅಸಂತೋಷ ಇದ್ರೆ ಅಂದ್ರೆ ಏಳಿಗೆ ಆಗ್ತದೆ ಅಂತಂದ್ರೆ, ಆದ್ರೆ ಅಸಂತೋಷ ಅಂತಂದ್ರೆ ಬೇರೆ ಬೇರೆ ರೀತಿಯಿಂದ ನಾವು ಕಲ್ಪಿಸಿಕೊಳ್ಬಾರ್ದು. ನಾವು ಜೀವನದಲ್ಲಿ ಮುಂದೆ ಬರಬೇಕು ಎಂಬುದು ಮಹತ್ವಾಕಾಂಕ್ಷಿ ಗುಣಗಕ್ಕೂ ಕೂಡ ಸರಿ ಅಸಂತೋಷ ಅಂತ ಅನ್ಬಹುದೇನೋ ಅಂತ ವಿದ್ಯಾರ್ಥಿಗಳಂದ್ರೆ. ಈಗ ನಾನು ಒಂದು ಉದಾಹರಣೆ ಹೇಳೋದಾದ್ರೆ, ಒಂದು ಮರ ಇದೆ, ಆ ಮರಕ್ಕೆ ಒಂದು ಆಕಳವನ್ನ ನಾನು ಒಬ್ಬರು ಬಂದು ಕಟ್ಟಿ ಹಾಕಿ ಅದಕ್ಕೆ ಅದರ ಸುತ್ತಮುತ್ತಲು ಅದು ಹುಲ್ಲು ತಿನ್ನೋದಕ್ಕೆ, ಅದನ್ನು ಹುಲ್ಲು ಮೇಯೋದಕ್ಕೆ ಅವನು ಕಟ್ಟಿ ಹೋಗಿರ್ತಾನೆ. ಮರಕ್ಕೆ ಕಟ್ಟಿದಂತ ಒಂದು ಹಗ್ಗ ಅದು ಒಂದು ವ್ಯಾಪ್ತಿಯೊಳಗೆ ಅದು ಹುಲ್ಲು ತಿನ್ಬಹುದೇನಪ್ಪ. ಆಕಳ ಅದು ಹುಲ್ಲು ತಿಂತದೆ, ಹುಲ್ಲು ಮೇಯ್ತದೆ. ಆದ್ರೆ ಅದರ ಆಚೆಗೆ ಅದು ಹೋಗ್ಬೇಕಂತಂದ್ರೆ, ಯಾಕಂದ್ರೆ ಅದೇನಾಗಿದೆ ಅಂದ್ರೆ ಅದಕ್ಕೊಂದು ಹಗ್ಗ ಇದೆ, ಆ ಹಗ್ಗದಿಂದ ಆಚೆಗೆ ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅದು ತಿಳ್ಕೊಂಡಿದೆ. ಒಂದು 4-6 ದಿವಸ ಈ ರೀತಿ ಅದನ್ನ ಹಗ್ಗವನ್ನು ಕಟ್ಟಿಬಿಟ್ಟು ಅವ ಹೋಗ್ತಾನೆ. ಒಂದು 4-6 ದಿವಸದ ಮೇಲೆ ಒಂದು ದಿವಸ ಅಕಸ್ಮಾತ್ ಆಗಿ ಅವ ಹಗ್ಗ ಕಟ್ಟೋದು ಸರಿಯಾಗಿ ಕಟ್ಟಿದ್ನು ಬಿಟ್ನು, ಹಗ್ಗ ಆ ಮರಕ್ಕೆ ಇಲ್ವೇ ಇಲ್ಲ, ಅದು ಹಗ್ಗದಿಂದ ಹೊರಗಡೆ ಬಂದ್ಬಿಟ್ಟಿದೆ, ಮರಕ್ಕೆ ಕಟ್ಟೇ ಇಲ್ಲ ಅವನು. ಆದರೂ ಕೂಡ ಆ ಆಕಳ ಏನು ಮೇಯ್ತದಲ್ಲ, ಹುಲ್ಲನ್ನು ಮೇಯ್ತದಲ್ಲ, ಅದರ ತನ್ನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹುಲ್ಲನ್ನು ಮಾತ್ರ ತಿಂತದೆ. ಅದರಾಚೆ ಇರುವಂತ ಇನ್ನಷ್ಟು ಸಮೃದ್ಧವಾಗಿರುವಂತ ಹುಲ್ಲನ್ನು ತಿನ್ನೋದಕ್ಕೆ ಅದು ಹೋಗೋದಲ್ಲ, ಅದರಾಚೆ ಬರುತ್ತೆ. ಅದು ತಾನೇ ಕಲ್ಪಿಸಿಕೊಂಡಂತ ಸರಪಳಿ ಆಗ್ತದೆ. ಆ ಸರಪಳಿಯಿಂದ ಹೊರಗಡೆ ಬಂದಾಗೆ ಮಾತ್ರ ನಾವು ಜೀವನದಲ್ಲಿ ಏನನ್ನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಪ್ರಯತ್ನ ಮಾಡಬೇಕಾಗ್ತದೆ. ಅಂಥ ಒಂದು ಅವಕಾಶಗಳು ನಮ್ಮಲ್ಲಿ ಇವೆ. ಅದನ್ನ ನಾನು ಈಗ ಹೇಳ್ತಾ ಇರೋದು ಅಂತಂದ್ರೆ, ಕಾಲೇಜು 2 ಗಂಟೆಗೆ ಮುಗಿದಿದೆ, 2 ಗಂಟೆಗೆ ಆಗಿದೆ, ಇನ್ನು 6 ಗಂಟೆವರೆಗಿದೆ. ಆ 4 ಗಂಟೆಗಳ ಅಮೂಲ್ಯವಾದ ಸಮಯವನ್ನ ಗ್ರಂಥಾಲಯಗಳಲ್ಲಿ ನನ್ನ ಬೇರೆ ಬೇರೆ ತರನಾದ ವಿಷಯಗಳನ್ನ ಸಂಗ್ರಹಿಸಿಕೊಂಡು ನನಗೆ ಬೇಕಾಗಿರುವಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ತಯಾರಿ ಮಾಡಬೇಕಾದಂಥ ಅನೇಕ ಪುಸ್ತಕಗಳು ನನ್ನ ಮುಂದೆ ಇವೆ. ಅವನ್ನೆಲ್ಲವನ್ನು ಓದಿ ಜ್ಞಾನವನ್ನು ಸಂಗ್ರಹಿಸಿದರೆ ಏನಾಗ್ತದೆ, ಒಂದು ರೀತಿಯಿಂದ ನಾನು ಉತ್ತಮವಾದಂಥ ವ್ಯಕ್ತಿಯಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರ ಮೂಲಕ ನನಗೆ ಕಾನ್ಫಿಡೆನ್ಸ್ ಬರ್ತದೆ ನನ್ನ ಮನಸ್ಸಿನಲ್ಲಿ. ನಾನು ಏನನ್ನಾದರೂ, ಯಾವ ಪರೀಕ್ಷೆಯನ್ನಾದರೂ ಬರೆಯಬಲ್ಲೆ, ನಾನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ನಾನು ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕೆಲಸ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳಾದವರು ಇದರಾಚೆ ಬಂದು ಆ ಸಮಯವನ್ನ ಸುಮ್ಮನೆ ಮತ್ತೆ ಆ ಕಡೆ ಈ ಕಡೆ ಹೋಗಿ ವ್ಯರ್ಥ ಮಾಡದೆ ತಮ್ಮ ಈ ಅಮೂಲ್ಯವಾದ ಸಮಯವನ್ನ ವಿದ್ಯಾರ್ಥಿಯಾದಾಗ ವಿದ್ಯಾರ್ಥಿ ಜೀವನವನ್ನೇ ವಿದ್ಯಾರ್ಥಿಗಳಿಗೆ ಹೇಗೆ ಕಳಿಬೇಕು ಅದೇ ರೀತಿಯಿಂದ ಕಳೆದ್ರೆ ಮಾತ್ರ ಒಬ್ಬ ವಿದ್ಯಾರ್ಥಿ ಶ್ರೇಷ್ಠ ವಿದ್ಯಾರ್ಥಿ ಆಗ್ತಾನೆ. ಅದರ ಮೂಲಕ ಒಂದು ಸದೃಢವಾದ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅವನೇ ಉನ್ನತವಾದಂಥ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಾನು ಹೇಳಿದಂತ ಮಾತು, ನಾನು ಮೊದಲು ನಾನು ಹೇಳಿದಂದ್ರೆ ಲೋ ಎಂಬಿಷನ್ ಇಸ್ ಅ ಕ್ರೈಮ್ ಅಂತ. ಇನ್ನೊಂದು ಬಹಳ ಅದು ಚಿಕ್ಕ ಒಂದು ಉದಾಹರಣೆ ಹೇಳ್ಬೋದು. ಒಬ್ಬನು ವ್ಯಕ್ತಿ ಇದ್ದ, ಒಂದು ಕಡೆ ನಿಂತಿದ್ದ. ನಿಂತು ಏನ್ ಮಾಡ್ತಿದ್ದ, ಒಂದು ಕಿಸೆಯಲ್ಲಿ ಕೈ ಹಾಕೊಂಡು ಬಾಯಿಗಿಟ್ಟುಕೊಳ್ತಿದ್ದ, ಕಿಸೆಯಿಂದ ಕೈಗೆ ಹಾಕೊಂಬೋದು, ಬಾಯಲ್ಲಿ ಇಟ್ಕೊಬೋದು ಮಾಡ್ತಿದ್ದ. ಒಬ್ರು ಯಾರೋ ಅವರೆಲ್ಲರೂ ಹೋಗ್ತಾ ಇದ್ರಲ್ಲ, ಜನ ಹಾಗೆ ಹೋದ್ರು, ಇವನೇನೋ ಏನೋ ಒಂಥರ ತಲೆ ಸರಿ ಇರ್ಲಿಕ್ಕಿಲ್ಲ ಕಾಣ್ತದೆ, ಏನೋ ವಿಚಿತ್ರವಾಗಿದ್ದಾನೆ ಈ ವ್ಯಕ್ತಿ ಅಂತ ಹೇಳಿ ಹಾಗೆ ಹೋಗ್ತಿದ್ರು. ಅವ ಏನಿಲ್ಲ, ಕಿಸೆಯಲ್ಲಿ ಕೈ ಇಡ್ತಿದ್ದ ಮತ್ತೆ ಬಾಯಲ್ಲಿ ಹಾಕೊತಿದ್ದ. ಆಮೇಲೆ ಏನಾಯ್ತು ಅಂದ್ರೆ, ಒಬ್ಬರು ಮಾತ್ರ ಬಹಳ ಕ್ಯೂರಿಯಾಸಿಟಿಯಿಂದ ಅವ್ನು ನೋಡಿದ, ಗಮನಿಸಿದ, ಮತ್ತೆ ಅದನ್ನೇ ಮಾಡ್ತಿದ್ದ. ಕಿಸೆಯಲ್ಲಿ ಕೈ ಹಾಕೋಬಹುದು ಮತ್ತೆ ಬಾಯಲ್ಲಿ ಹಾಕೋಬಹುದು, ಇದು ಮಾಡ್ತಿದ್ದ. ಅವ್ನು ಬಂದು ಕೇಳಿದ್ದಂತೆ, ಅವಾಗ ಏನಾದ್ರು ಅಕಸ್ಮಾತ್ತಾಗಿ ತಿಳುವಳಿಕೆ ಇದೆ ಅಂತ ತಿಳ್ಕೊಂಡು ಮಾತಾಡಿದ. ಸರಿಯಾಗಿನೇ ಇದ್ದ ಅವನು. ಅಲ್ಪ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳಿದ. ಏನಿಲ್ಲ, ನಾ ಏನ್ ಮಾಡ್ತಾ ಇಲ್ಲ, ನಾನು ಕಿಸೆಯಿಂದ ತೆಗೆದು ಬಾಯಲ್ಲಿ ಚುರುಮರಿ ಹಾಕೊಂಡು ತಿಂತಾ ಇದ್ದೇನೆ. ಚುರುಮರಿ ಅಂದ್ರೆ ಕಡಲೆಪುರಿ ಅಂತಾರಲ್ಲ ಆ ಭಾಗದಲ್ಲೆಲ್ಲ, ಅದಕ್ಕೆ ಹಾಗೆ ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಅವನು ಕೇಳಿದ್ನಲ್ಲ, ಆ ವ್ಯಕ್ತಿ ಹೇಳಿದ್ನಂತೆ, ತಿನ್ನೋದೇ ಮಾಡ್ತಾ ಇದ್ದೀನಿ, ಟೇಬಲ್ನಲ್ಲಿನೂ ಚುರುಮರಿ ಇಲ್ಲ ಅಂತ ಇರೋದು ಸುಳ್ಳು, ಎರಡೂ ಸುಳ್ಳೆ. ಆದ್ರೆ ಇದನ್ನ ಯೋಚನೆ ಮಾಡ್ಬೇಕಾದ್ರೆ ನೀನು ಮೈಸೂರು ಪಾಕ್ ತಿಂದಾಗ ಯಾಕೆ ಮಾಡ್ಕೋಬಾರ್ದು, ಬರೀ ಚುರುಮರಿ ಯಾಕೆ ತಿಂದಾಗ ಮಾಡ್ಕೊಂಡೇರಿ, ಅಥವಾ ಬಾದುಷಾ ತಿಂದಾಗ ಯಾಕೆ ಮಾಡ್ಕೋಬಾರ್ದು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ನಂತೆ, ನನಗೆ ಬಾದುಷಾ ಎಂಬುವಂಥದ್ದು ಅಥವಾ ಮೈಸೂರು ಪಾಕ್ ಅನ್ನುವಂಥದ್ದು ಅಥವಾ ಇಂಥ ಇವುಗಳು ಸಿಹಿಯಾದ ತಿಂಡಿಗಳು ಇವೆ ಅಂತ ನನಗೆ ಗೊತ್ತೇ ಇಲ್ಲ. ಅದಕ್ಕಾಗಿ ನಾನು ಹಾಗೆ ಮಾಡ್ತಾ ಇದ್ದೇನೆ. ಚುರುಮರಿ ತಿಂದ ನನ್ನ ವ್ಯಾಪ್ತಿಯಲ್ಲಿ ನಾನು ಚುರುಮರಿ ತಂದಂಥ ಒಂದು ಅನುಭವ ಇದೆ. ಆ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ.
ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂದ್ರೆ, ಇದಕ್ಕೆ ಬಹಳ ವಿಶಾಲವಾದ ಅರ್ಥ ಇದೆ ಇದರಲ್ಲಿ. ನಾನು ಹೇಳಬೇಕಾದದ್ದು ಏನು ಅಂತಂದ್ರೆ, ಇವನು ಚುರುಮರಿ ತಿಂದ ಹಾಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವರಿಗೆ ಇನ್ನಿತರ ಅವಕಾಶಗಳು ಇವೆ ಅಂಬೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲ. ಆದ್ರೆ ಇನ್ನಿತರ ಚುರುಮರಿ ಅಂದ್ರೆ ಚುರುಮರಿ ಅಲ್ಲ, ತಿನ್ನೋದಲ್ಲ. ಅವಕಾಶಗಳು, ಬೇರೆ ಬೇರೆ ಅವಕಾಶಗಳು ನಮ್ಮ ಮುಂದೆ ಬೇಕಾದಷ್ಟು ಅವಕಾಶಗಳಿದ್ದರೆ ನಾನು ಕೆಲವು ಇಷ್ಟೇ ಅವಕಾಶಗಳಿಂದ ನಾನು ತೃಪ್ತಿ ಹೊಂದ್ತೇನೆ ಅಂತ ತಿಳ್ಕೊಂಬೋದೇ ತಪ್ಪು. ಅದರ ಸಲುವಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಮಾಡಿ ಒಂದು ಸ್ಪಷ್ಟವಾದ ಕಲ್ಪನೆಯನ್ನ ಮೂಡಿಸ್ಕೋಬೇಕು. ನಮ್ಮ ಸುತ್ತಮುತ್ತಲಿಂದ ಅನೇಕ ಅವಕಾಶಗಳನ್ನು ಯಾವ ರೀತಿ ಇವೆ, ಯಾವ ಅವಕಾಶದಿಂದ ನಾನು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ವಿಚಾರಗಳನ್ನ ನಾನು ಮನದಟ್ಟಾಗಿ ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಂದು ರೀತಿಯಿಂದ ಉನ್ನತ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಸ್ಪಷ್ಟವಾದ ಕಲ್ಪನೆ.